ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಮತ್ತೊಂದು ಹೆಜ್ಜೆಯನ್ನ ಇಡಲಾಗಿದೆ. ಕೋದಂಡರಾಮಪುರದ ವಯಾಲಿ ಕಾವಲ್ನಲ್ಲಿ ನೂತನ ಅಂಗನವಾಡಿ ಭಾಗ 2 ಹಾಗೂ ಕ್ರೇಚ್ ಕೇಂದ್ರವನ್ನ ಮಾಜಿ ಡಿಸಿಎಂ ಮತ್ತು ಶಾಸಕ ಸಿಎನ್ ಅಶ್ವಥ್ ನಾರಾಯಣ್ ಅವರು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕ ನಿಶ್ಚಲ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದರು. ಬಳಿಕ ಮಾತನಾಡಿದ ಶಾಸಕ ಅಶ್ವಥ್ ನಾರಾಯಣ್, ಮಕ್ಕಳ ಆರೈಕೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣಕ್ಕೆ ಈ ಒಂದು ವ್ಯವಸ್ಥೆ ಸಹಾಯ ಆಗುತ್ತೆ. ಜೊತೆಲಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಈ ಇಲಾಖೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಪರಿಪೂರ್ಣ ಶಿಕ್ಷಣ ಮತ್ತು ಉತ್ತಮ ಆರೈಕೆ ಸಿಕ್ಕಾಗ ಮಾತ್ರ ಉತ್ತಮ ದೇಶ ನಿರ್ಮಾಣ ಸಾಧ್ಯ ಅಂತ ಹೇಳಿದರು. ಜೊತೆಗೆ ಮಲ್ಲೇಶ್ವರಂನ ಶಾಸಕರಾಗಿರುವಂತ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸುವಂತ ಒಂದಿಷ್ಟು ಪ್ರಸಂಗ ನಡೆಯಿತು. ಅಂಗನವಾಡಿ ಹಾಗೂ ಕ್ರೇಚ್ ಕೇಂದ್ರಗಳ ಮೂಲಕ ಸ್ಥಳೀಯ ಮಹಿಳೆಯರು ಮತ್ತು ಮಕ್ಕಳಿಗೆ ಅನುಕೂಲವಾಗಲಿದೆ ಅಂತ ಶಾಸಕರನ್ನ ಶ್ಲಾಘಿಸಿದ್ದಾರೆ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಇವರಿಗೆಲ್ಲರ ಪರವಾಗಿ ಆಧಾರದ ಸ್ವಾಗತದಲ್ಲಿ ಬಹಳ ಮುಖ್ಯವಾಗಿ ಅಂಗನವಾಡಿಗಳು ಅತಿ ಅವಶ್ಯಕತೆ ಇರುವಂಥದ್ದು. ನಮ್ಮ ಶಕ್ತಿ ಕೇಂದ್ರ, ಮಕ್ಕಳ ಮತ್ತು ಮಹಿಳೆಯರ ಸಬಲಿ ಕೇಂದ್ರ, ಅವರ ಒಂದು ಸೇವಾ ಕೇಂದ್ರ. ಇವತ್ತು ಮಕ್ಕಳಿಗೆ ಪ್ರಥಮವಾಗಿ ಅಕ್ಷರಾಭ್ಯಾಸಗಳು, ಜ್ಞಾನ, ಮೆದುಳಿನ ಬೆಳವಣಿಗೆ, ದೈಹಿಕ ಬೌದ್ಧಿಕ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಅಂಗನವಾಡಿನಲ್ಲಿರುವಂಥ ಕ್ರೆಶ್, ನರ್ಸರಿ ಮತ್ತು ಅಂಗನವಾಡಿ ಆಹಾರ, ಶಿಕ್ಷಣ, ಆರೈಕೆ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಆ ಮಕ್ಕಳನ್ನ ಒಂದು ದೇಶದ ಸದೃಢ ಪ್ರಜೆಗಳಾಗಿ ಬೆಳಿಲಿಕ್ಕೆ ಮೂಲ ಬುನಾದಿನೇ ಅಂಗನವಾಡಿ. ಹಾಗಾಗಿ ನಂಬರ್ 1 ಆದ್ಯತೆ ಅಂಗನವಾಡಿ, ನರ್ಸರಿ ಮತ್ತು ಕ್ರೆಶ್ ಆಗಿರುತ್ತೆ. ಹಾಗಾಗಿ ಮಹಿಳೆಯರ ನಿಜವಾದ ಸಬಲೀಕರಣ ಮಕ್ಕಳಿಗೆ ಇದೊಂದು ಕೇಂದ್ರ. ಹಾಗಾಗಿ ನಮಗೆಲ್ಲ ಬಹಳ ಸಂತೋಷ. ಇದಕ್ಕೆ ನಂಬರ್ 1 ಆದ್ಯತೆಯನ್ನು ಕೊಟ್ಟು ನಾವೆಲ್ಲ ರೀತಿ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿನ ಮಾಡ್ತೀವಿ. ಸೊ ತುಂಬಾ ಪ್ರಾಬ್ಲಮ್ ಇತ್ತು, ಬಟ್ ಅದು ಆಗಿರೋದ್ರಿಂದ ಈ ಬಸರಿ ಹೆಂಗಸರಿಗೆ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಇಂದ ತುಂಬಾ ಸಪೋರ್ಟಿವ್ ಆಗಿದೆ. ಯಾಕಂದ್ರೆ ಮಕ್ಕಳು ಕೆಲ್ಸಕ್ಕೆ ಹೋಗೋ ತಂದೆ ತಾಯಂದರಿಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಜೀವನ ನಡೆಯಲ್ಲ. ಅದ್ರ ಜೊತೆಗೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಮಕ್ಳು ನೋಡ್ಕೊಳ್ಳೋರು ಯಾರು ಇಲ್ಲ. ಹಾಗಾಗಿ ಈ ಅಂಗನವಾಡಿ ಕೇಂದ್ರ ತೆರೆದಿರೋದ್ರಿಂದ ಅಂತ ಪಾಪ ಬಡ ತಂದೆ ತಾಯಿಗಳಿಗೆ ತುಂಬಾ ಸಪೋರ್ಟಿವ್ ಆಗಿದೆ. ಹಾಗೆ ಅದ್ರ ಜೊತೆಗೆ ಮಕ್ಕಳ ಕಲ್ಯಾಣಕ್ಕೆ ಆಗ್ಬೇಕಾದಂತಹ ಎಲ್ಲಾ ವಿಷಯಗಳನ್ನ ಕೂಡ ಈ ಅಂಗನವಾಡಿ ಕೇಂದ್ರದಿಂದ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರಿಂದ ಎಚ್ಚೆತ್ಕೊಂಡಿದ್ದಾರೆ ತಂದೆ ತಾಯಂದಿರು. ಹೇಗೆ ಅಂತ ಅಂದ್ರೆ ನನ್ನ ಮಕ್ಕಳಿಗೆ ಯಾವ್ಯಾವ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಈ ಅಂಗನವಾಡಿ ಕೇಂದ್ರ ತೆರೆದಿರೋದ್ರಿಂದ ಎಲ್ಲರಿಗೂ ಎಲ್ಲಾ ರೀತಿಯ ಸವಲತ್ತುಗಳನ್ನ ಒದಗಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಮ್ಮ ಏರಿಯಾದ ಎಂ.ಎಲ್.ಎ ಆದಂತಹ ನಮ್ಮ ಅಶ್ವಥ್ ನಾರಾಯಣ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.